ಇಷ್ಟೇ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ಎಲ್ಲ ಕ್ಷೇತ್ರ ನಿಮಗೂ ಕೊಡೋಣ, JDS ನವ್ರಿಗೂ ಕೊಡ್ತೀವಿ, BJP ಅವ್ರಿಗೂ ಕೊಡ್ತೀವಿ, ಕಾಂಗ್ರೆಸ್ MLAಗಳಿಗೂ ಕೂಡ ಕೊಡ್ತೀನಿ. ಮುಖ್ಯಮಂತ್ರಿಗಳೇ ಒಂದೇ ರೀತಿ ಟ್ರೀಟ್ ಮಾಡ್ಬೇಕು ನೀವು. ಮಾತಾಡ್ತೀನಿ ಅತಿವೃಷ್ಟಿಗೆ ಹೇಳಿದ್ದಾರೆ ಎಲ್ಲ MLAಗಳಿಗೆ ದುಡ್ಡನ್ನ ಕೊಡ್ತೀವಿ. 8,000 ಕೋಟಿ ರೂಪಾಯಿ ಇಟ್ಕೊಂಡಿದೀವಿ. ಇಷ್ಟೆಲ್ಲ ತೊಂದರೆಗಳಿದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ಹಣ ಬರದೇ ಹೋದ್ರೂ ಕೂಡ ಆದರೂ 8,000 ಕೋಟಿ ರೂಪಾಯಿಗಳನ್ನು ಮೂಲಭೂತ ಸೌಕರ್ಯಗಳಿಗೋಸ್ಕರ 8,000 ಕೋಟಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಎಲ್ರಿಗೂ ಹಂಚತಕ್ಕಂಥ ಕೆಲಸ ಮಾಡ್ತೀನಿ. ಅದರಿಂದ ನಾವು ಯಾವುದೇ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಸಮಯ ಇಲ್ಲ, ಇಲ್ಲವರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದೀವಿ, ಹಿಂದಿನ ವರ್ಷ ಎಷ್ಟು ಕೊಟ್ಟಿದ್ರು, ಈ ವರ್ಷ ಎಷ್ಟು ಕೊಟ್ಟಿದ್ದೀವಿ, ಇವ್ರ ಕಾಲದಲ್ಲಿ ಎಷ್ಟು ಕೊಟ್ಟಿದ್ರು, ನಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟಿದ್ದೀವಿ, ಇವೆಲ್ಲ ಹೇಳಬೇಕಾಗಿತ್ತು. ಅವೆಲ್ಲ ಹೇಳೋಕ್ಕೆ ಸಮಯ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು ಭಾಳ ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥದ್ದು ಅವರ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದನ್ನ ಎಲ್ಲ ಕ್ಷೇತ್ರಗಳಿಗೂ ಬೇರೆ ನಾನು ಹೇಳ್ತಾ ಇರೋದಲ್ಲ, ನಾವು ಕೇಳ್ತಂತೆ 224 ಕ್ಷೇತ್ರಗಳಿಗೂ ಕೂಡ ಕೊಡುತ್ತೇವೆ. ಕಾಂಗ್ರೆಸ್ನವ್ರಿಗೂ ಕೊಡ್ತೀವಿ, JDSನವ್ರಿಗೂ ಕೊಡ್ತೀವಿ, BJPಯವ್ರಿಗೂ ಕೊಡ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ನಡೀತಾ ಇದೆ. ಬಹಳ ಅಭಿವೃದ್ಧಿ ಆಗ್ತಾ ಇದೆ. ಬಜೆಟ್ ಗಾತ್ರ ಎಷ್ಟು ಇವರು ಅನೇಕ ವಿರೋಧ ಮಾಡಿದ್ರು. ನಿಮಗೆ ಏನು ಕೇಳಕ್ಕೆ ಏನು ಇಲ್ವೇ ವಿರೋಧ ಮಾಡಲ್ಲ, ವಿರೋಧ ಮಾಡಿದ್ರು. ಆದ್ರೆ ನಮ್ಮನ್ನೇ ಕಾಪಿ ಮಾಡಿದ್ರು. ಸುರೇಶ್ ಗೌಡ ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿದ್ರು. ಇದೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಹೇಳಿದ್ರು, ನಾವು ಘೋಷಣೆ ಮಾಡಿದಾಗ ಇಲ್ಲ ರಾಜಸ್ಥಾನದಲ್ಲಿ ಹೇಳಿದ್ರು. ರಾಜಸ್ಥಾನದಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಇವುಗಳನ್ನ ಜಾರಿ ಮಾಡಿಬಿಟ್ರೆ, ಮಾಡಕ್ ಬರಲ್ಲ ಅಂತ. ನನ್ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನಾವು ಮಾಡಿದೀವಿ. ಈಗ 2 ವರ್ಷ 3 ತಿಂಗಳು ಅಧಿಕಾರ, ನಾವು ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯ್ತು. ನಿನ್ನೆಗೆ 20ನೇ ತಾರೀಕಿಗೆ ಮಾಡಿದೀವಿ. ಯಾವ ಕಾರಣಕ್ಕೂ ಲೋಕಸಭೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ನಿಲ್ಲಲ್ಲ. ಗ್ಯಾರಂಟಿ ಯೋಜನೆಗಳೆಲ್ಲ ಮುಂದುವರಿಸ್ತೀವಿ. ಒಟ್ಟು 692 ಭರವಸೆಗಳನ್ನು ಕೊಟ್ಟಿದ್ದು ಮಾನ್ಯ ಅಧ್ಯಕ್ಷರೇ. 692ಗಳಲ್ಲಿ ಈಗಾಗಲೇ 264 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದವನ್ನು ಕೂಡ ಈಡೇರಿಸ್ತೇವೆ. ಯಾವುದಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ನುಡಿದಂತೆ ನಡೆದ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಎದೆ ತಟ್ಟಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು 2018ರಲ್ಲಿ ಪೂಂಜಾ ಕೇಳಿದ್ವಿ, ನೀನು ಬಂದಿರಲಿಲ್ಲಾಗ. 2018ರಲ್ಲಿ ಇದ್ರ ಓಕೆ. ಎಷ್ಟು ಭರವಸೆಗಳು ಕೊಟ್ಟಿದ್ದೀರಿ? 600 ಭರವಸೆಗಳು ಕೊಟ್ಟಿದ್ರಿ. ಈಡೇರಿಸಿದವೆಷ್ಟು? 60 ಭರವಸೆಗಳು, 10% ಆಯ್ತು ಅಲ್ವಾ? ನಾವು ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ. ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೀವಿ ಚುನಾವಣಾ ಸಂದರ್ಭದಲ್ಲಿ, ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸೇ ತೀರ್ತೀವಿ. 13ರಿಂದ 18ರವರೆಗೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ. ಈಗಲೂ ಕೂಡ ಈಡೇರಿಸ್ತೀವಿ. ನಾವು ಜನತೆಗೆ ಕೊಟ್ಟಂತ ವಚನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಯಾವ ಸದಸ್ಯರು ಕೂಡ ಅನುಮಾನ ಪಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಜನರಿಗೆ ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ, ನುಡಿದಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.